ಸಂಗಾತಿಗಳನ್ನು ಕಂಟ್ರೋಲ್ ಇಟ್ಕೊಳ್ಳೋಕೆ ಹೋಗ್ಬೇಡಿ ಆ್ಯಂಡ್ ಕಂಟ್ರೋಲ್ ಮಾಡೋಕ್ಕೂ ಹೋಗಬೇಡಿ. ಬಲವಂತ ಅನ್ಸುತ್ತೆ ಆ್ಯಂಡ್ ಇರಿಟೇಟ್ ಆಗ್ತಾ ಇರತ್ತೆ. ಯಾವ ಸಂಗಾತಿ ನಿಮ್ಮ ಕಂಟ್ರೋಲಲ್ಲಿ ಇರಬೇಕು ಅಂತ ನೀವು ಬಯಸ್ತೀರ, ಆ ಸಂಗಾತಿಗೆ ನಿಜವಾದ ಪ್ರೀತಿ ಆ್ಯಂಡ್ ನಿಮ್ಮ ಮ್ಯೂಚುವಲ್ ಅದನ್ನು ಕೊಡ್ತಾ ಬನ್ನಿ. ಆವಾಗ ಸಂಗಾತಿ ಜೀವನ ಪೂರ್ತಿ ನಿಮ್ಮೊಟ್ಟಿಗೆ ಕಂಟ್ರೋಲಲ್ಲಿ ಸಿಗ್ತಾಳೆ. ಕೆಲವೊಂದು ಕಡೆ ಬಂದು ಏನಂತಾರೆ, ಡಿಪೆಂಡೆನ್ಸಿ ಮೈಂಡಿಂದ, ವೀಕ್ ಮೈಂಡಿಂದ ಅಥವಾ ಇನ್ಯಾವುದೋ ಬೇರೆ ಆಲೋಚನೆಯಿಂದ ಕಂಟ್ರೋಲ್ ಹಿಡ್ಕೋಬೇಕು, ಸ್ಟ್ರಿಕ್ಟಾಗಿ ಇಟ್ಕೋಬೇಕು ಅಥವಾ ಜಗಳ ಮಾಡಿ ಇಟ್ಕೋಬೇಕು. ಹೆಣ್ಣು ಇರ್ಬೋದು, ಗಂಡು ಇರ್ಬೋದು, ಕಿರಿಕಿರಿ ಆಗ್ತಿದ್ರೆ ಅಲ್ಲಿ ಪ್ರೀತಿ ಹೋಗುತ್ತೆ, ಕಿರಿಕಿರಿ ಬರುತ್ತೆ, ಜಗಳಗಳಾಗತ್ತೆ. ಆವಾಗ ಎಲ್ಲೋ ಒಂದು ಕಡೆ ಬರ್ಡನ್ ಆಗ್ತಿರುತ್ತೆ. ಬೇಡ, ಇವರಿಂದ ಹೊರಗಡೆ ಹೋಗೋಣ ನಾವು ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಸೊ ಪ್ರೀತಿಯಿಂದನೇ ಮಾಡಬೇಕು. ಆ್ಯಂಡ್ ನಿಜವಾಗ್ಲೂ ಪ್ರೀತಿ ಇದ್ದಂಥವರು ಚೀಟಿಂಗ್ ಕೂಡ ಮಾಡಲ್ಲ. ಇಲ್ಲಿ ಕಂಟ್ರೋಲ್ ಯಾಕೆ ಮಾಡಬೇಕು? ಫಸ್ಟ್ ಆಫ್ ಆಲ್ ಬಲವಂತ ಯಾಕೆ ಮಾಡ್ಬೇಕು? ಏನೇ ಇದ್ರು ಪ್ರೀತಿಸೋದೇ ನಿಜ ಅಂದಮೇಲೆ, ಅಲ್ಲಿ ಪ್ರೀತಿ ಇರೋದೇ ನಿಜ ಅಂದಮೇಲೆ ಕಂಟ್ರೋಲ್ ಇಟ್ಕೋಬೇಕು ಅನ್ನೋ ಥಾಟ್ ಯಾಕೆ ಬರಬಾರ್ದು. ಆ್ಯಕ್ಚುಲಿ ನನ್ನ ಕಂಟ್ರೋಲಲ್ಲೇ ಇರಬೇಕು, ಗಂಡ ನನ್ನ ಕಂಟ್ರೋಲಲ್ಲಿ ಇರಬೇಕು, ಹೆಂಡತಿ ನನ್ನ ಕಂಟ್ರೋಲಲ್ಲಿ ಇರಬೇಕು. ಇದಲ್ಲ. ಇಬ್ರಿಗೂ ಬುದ್ಧಿ ಇದೆ ತಾನೆ, ಇಬ್ರಿಗೂ ಪ್ರೀತಿ ಮಾಡುವಂಥ ಮನಸ್ಸಿದೆ ತಾನೆ, ಅದಕ್ಕೆ ತಾನೆ ಸಂಸಾರ ಒಂದು ಜೀವನ ಶುರುವಾಗಿದ್ದು. ಸೊ ಆ ಯೋಚನೆಯಲ್ಲಿ ಹೋಗ್ಬೇಕು, ಸಾಗಬೇಕು, ಕುತ್ಕೊಂಡು ಮಾತಾಡಬೇಕು. ಹಂಗಾಗೋದು ಬೇಡ. ನಾವು ಹಿಂಗಿರೋಣ, ಇದು ನಮ್ಮ ಬದುಕು, ನಾವು ಹಿಂಗೆ ಸಾಗಬೇಕು, ಯಾರ ಮಾತು ಕೇಳೋದು ಬೇಡ, ಬಿಲೀವ್ ಮಾಡೋಣ, ಪ್ರತ್ಯಕ್ಷ ನೋಡೋಣ. ಯಾರೋ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದು ಬೇಡ, ನಾವು ಹಿಂಗೆ ಸಾಗೋಣ. ಆ್ಯಂಡ್ ಅಷ್ಟೇ ಪ್ರಾಂಪ್ಟಾಗಿ ಆತ್ಮಸಾಕ್ಷಿ ಮೆಚ್ಚೋ ಥರನೂ ಇರಬೇಕಾಗತ್ತೆ. ಅಲ್ಲಿ ಆವಾಗ ನಮಗೆ ನನ್ನ ಕಂಟ್ರೋಲಲ್ಲಿ ಹೆಂಡ್ತಿ ಇರಬೇಕು, ನನ್ನ ಕಂಟ್ರೋಲಲ್ಲಿ ಗಂಡ ಇರಬೇಕು. ಇದು ಯಾವುದೂ ಕೂಡ ಸೀನ್ ಬರೋಲ್ಲ. ಆ್ಯಂಡ್ ಹಂಗಿರಲೂಬಾರ್ದು. ಅದಕ್ಕೆ ಸಂಸಾರ ಅಷ್ಟು ಹೆಲ್ದಿ ಆ್ಯಂಡ್ ಪ್ರೀತಿಯಿಂದ ಸಾಗಲ್ಲ. ಆ್ಯಕ್ಚುಲಿ ಸಂಸಾರ ಅಂತ ಹೇಳಿದ್ರೆ ಪ್ರೀತಿಯಿಂದ ಸಾಗಬೇಕು. ಸಣ್ಣ ಪುಟ್ಟ ಮನಸ್ತಾಪ ಬಂದರೂ ಕಂಟ್ರೋಲ್ ಅಂಡರಲ್ಲಿ ಇಟ್ಕೋಬೇಕು ಅನ್ನೋ ಒಂದು ಥಾಟ್ ಬರಬಾರ್ದು. ನಿಜ ಅನಿಸಿದರೆ ಶೇರ್ ಮಾಡಿ ವಿಡಿಯೋನ, ನಿಮ್ಮ ಅನಿಸಿಕೆನ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಸಣ್ಣದಾಗಿ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.